ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನೆನ್ನೆ ಮ್ಯಾಚ್ದು ಪೋಸ್ಟ್ ಮ್ಯಾಚ್ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ನನ್ನ ಮಕ್ಕಳು ಆರ್ ಆಡೋದು ನೋಡ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಉರ್ದೋಯ್ತೈತೆ. ಯಾಕೆಂದರೆ ಆರ್ ಏನಕ್ಕೆ ಗುರು ಹಿಂಗೆ ಆಡ್ತಾವ್ರೆ? ಟಾಪ್ ಆಫ್ ದ ಟೇಬಲ್ ಇದ್ದವರು ಏನಿದು ಟೀಮ್ ಟು ಬೀಟ್ ಅಂತ ಅನ್ಕೊಂಡಿದ್ದಂಥ ಟೀಮು ಇವಾಗ ವರ್ಸ್ಟ್ ಟೀಮ್ ಆಗೋಗ್ಬಿಡ್ತಾರೆ. ಕಂಟಿನ್ಯೂಸ್ ಆಗಿ ಕನ್ಸಿಕ್ಯೂಟಿವ್ ಆಗಿ 4 ಸೋತಿದಾರಲ್ಲ. ನಮ್ಮ RCB ಯಾವಾಗ ಚೆನ್ನಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆರ್ ಅವರ ಬ್ಯಾಡ್ ಫೇಸು ಸ್ಟಾರ್ಟ್ ಆಗಿದೆ. ಅಜೀಬಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿರೋದೇನೋ ಗೊತ್ತಿಲ್ಲ. ರಾಯಲ್ಸ್ ಕ್ಲಾಶ್ ಅಂತ ಅನಿಸುತ್ತೆ. ಈ ಕಡೆ ರಾಯಲ್ಸ್ ಸಖತ್ತಾಗಿ ಆಡ್ಬೇಕಾರೆ ಆ ಕಡೆ ರಾಯಲ್ಸ್ ಸಖತ್ತಾಗಿ ಆಡ್ತಿರಲ್ಲ. ಈ ಕಡೆ ರಾಯಲ್ಸ್ ಮಸ್ತಾಗಿ ಆಡ್ತಾ ಇರ್ಬೇಕಾದ್ರೆ ರಾಯಲ್ ಚಾಲೆಂಜಸ್ ಮಸ್ತಾಗಿ ಆಡ್ತಿರ್ಬೇಕಾದ್ರೆ ಆ ಕಡೆ ರಾಯಲ್ಸ್ ಅಜೀಬಾಗಿ ಆಡ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲ, ರಾಯಲ್ ಕ್ಲಾಶ್ ಇದೆ ಅಂತ ಕಾಣಿಸುತ್ತೆ. ಸೊ ಇವತ್ತಿನ ಮ್ಯಾಚ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನೆನ್ನೆ ಮ್ಯಾಚ್ ಬಗ್ಗೆ ಹೇಳೋದಾಯ್ತು ಅಂತ ಅಂದರೆ ನೆನ್ನೆ ಮ್ಯಾಚು ಸಿಕ್ಕಾಪಟ್ಟೆ ಒಂಥರ ಸಿಮಿಲರ್ ಆಗಿತ್ತು. CSK ಮೇಲೆ RR ಅವ್ರು ಯಾವ ಥರ ಆಡಿದ್ರು ಅದೇ ಥರ ಸಿಮಿಲರ್ ಆಗಿ ಆಡಿದ್ರು. ಆ ಮ್ಯಾಚು ಚೆನ್ನಾಗಿ ಆಡಿದ್ರು. ರಿಯಾನ್ ಪರಾಗ್ ಒಂದು ರೇಂಜಿಗೆ, ಬೇರೆಯವರೆಲ್ಲ ಅಜೀಬಾಗಿ ಆಡಿದ್ರು. ಸೊ ಈ ಮ್ಯಾಚನ್ನು ಕೂಡ ರಿಯಾನ್ ಪರಾಗ್ ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡಿದ್ರು, ಬೇರೆಯವರೆಲ್ಲ ಅಜೀಬಾಗಿ ಆಡಿದ್ರು. ಆ ಮ್ಯಾಚ್ 140+ ಹೊಡೆದಿರು. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಈ ಮ್ಯಾಚು 140+ ಹೊಡೆದ್ರು. ಆ ಮ್ಯಾಚನ್ನು ಚೇಸ್ ಮಾಡಿದ್ರು ಆರಾಮಾಗಿ CSK ಅವರು. ಈ ಮ್ಯಾಚನ್ನು ಕೂಡ ಆರಾಮಾಗಿ ಚೇಸ್ ಮಾಡಿದ್ರು. ಸ್ಯಾಮ್ ಕರ್ನ್ ಅವರ ಪರ್ಫಾರ್ಮೆನ್ಸ್ ನೆನ್ನೆ ಮೆಚ್ಕೋಬೇಕು. ಸೊ ಇನ್ನೇನಿತ್ತು ನೆನ್ನೆ ಮ್ಯಾಚಲ್ಲಿ? ಏನೂ ಇರಲಿಲ್ಲ, ಇಷ್ಟೇ ಇದ್ದಿದ್ದು. ನೆನ್ನೆ ಒಂದು ಡೆಡ್ ರಬ್ಬರ್ ಮ್ಯಾಚ್ ಆಗಿತ್ತು. RR ಅವ್ರಿಗೆ ಗೆದ್ಬಿಟ್ಟು ಮೇಲ್ಗಡೆ ಟಾಪ್ ಆಫ್ ದ ಟೇಬಲಲ್ಲಿ ಇನ್ನೂ ಮೇಲ್ಗಡೆ ಕೂತ್ಕೊಂತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ ಅವರು ಕಹಿ ಮಾಡಿದ್ದಾರೆ RR ಅವರ ಫ್ಯಾನ್ಸ್ಗಳಿಗೆ. ಸೊ ಓಕೆ, ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ನೆನ್ನೆ ಮ್ಯಾಚ್ ಬಗ್ಗೆ. ನೆನ್ನೆ ಅದೊಂದು ಡೆಡ್ ರಬ್ಬರ್ ಮ್ಯಾಚ್ ನಮ್ಮ RCB ಏನು ಯೂಸ್ಫುಲ್ ಇರಲಿಲ್ಲ. ಸೊ ಇವತ್ತಿನ ಮ್ಯಾಚು SRH ಇಸ್ ಟೇಕಿಂಗ್ ಆನ್ ಗುಜರಾತ್ ಟೈಟನ್ಸು. ಗುಜರಾತ್ ಟೈಟನ್ಸ್ ಅವರ ಲಾಸ್ಟ್ ಮ್ಯಾಚ್ ಇದು. SRH ಅವರ 13ನೇ ಮ್ಯಾಚು. ಇಲ್ಲಿ RCBಗೆ ಏನಾಗಬೇಕು ಅಂತಾನೆ ಟು ಬಿ ಇನ್ ದ ಸೇಫರ್ ಸೈಡ್. ಗೊತ್ತು ನಮಗೆ CSK ವರ್ಸಸ್ RCB ಇದು ಡಿಸೈಡರ್ ಮ್ಯಾಚ್ ಅಂತ. RCB 18 ಗೆಲ್ಲಬೇಕು ಅಂತ, ಅಥವಾ 18.1 ಓವರಿಂದ ಚೇಸ್ ಮಾಡಬೇಕು ಅಂತ ನಮಗೆಲ್ಲರಿಗೂ ಗೊತ್ತಿರೋಂಥ ಮ್ಯಾಟ್ರೇ. ಬಟ್ ಟು ಬಿ ಇನ್ ದ ಸೇಫರ್ ಸೈಡ್ 2 ಮ್ಯಾಚ್ನ SRH ಅವರು ಸೋಲ್ತು ಅಂದರೆ RCBನೂ ಮತ್ತು CSKನೂ ಇಬ್ಬರು ಕ್ವಾಲಿಫೈ ಆಗುವಂಥ ಸಿನಾರಿಯೋ ಏನಿದೆ. ಸೊ ಅದು ವರ್ಕೌಟ್ ಆಗಬಹುದು, ಅದು ಸ್ವಲ್ಪ ಈಸಿ ಆಗಬಹುದು ಅನ್ನೋದ್ರ. ಒಟ್ಟಲ್ಲಿ RCB ಅಂತೂ ಗೆಲ್ಲೇಬೇಕು. RCB ಒಟ್ಟಲ್ಲಿ ಏನಾದರೂ CSK ಮೇಲೆ ಏನಾದರೂ ಇನ್ ಕೇಸ್ ಏನಾದರೂ ಗೆಲ್ಲೋದಕ್ಕೆ ಆಗಿಲ್ಲ ಅಂದರೆ ಮಾರ್ಜಿನಲ್ ಗೆಲ್ಲೋದಕ್ಕಾಗಲಿಲ್ಲ, 18 ರನ್ ಮಾರ್ಜಿನಲ್ ಗೆಲ್ಲೋಕ್ಕಾಗಿಲ್ಲ ಅಂದರೆ ಜಸ್ಟ್ 1 ರನ್ ಮಾರ್ಜಿನಲ್ಲೋ ಆ ಥರ ಏನಾದ್ರು ಗೆದ್ದರು ಅಂತ ಅಂದರೆ ಅವಾಗ RCBನೂ ಕೂಡ ಕ್ವಾಲಿಫೈ ಆಗುವಂಥ ಸಿನಾರಿಯೋ ಇರುತ್ತೆ. ಇನ್ ಕೇಸ್ ಏನಾದ್ರು SRH 2 ಮ್ಯಾಚ್ನ ಸೋಲ್ತು ಅಂದರೆ ಅವ್ರದ್ದು ರನ್ ರೇಟು ನೆಗೆಟಿವ್ ಆಗುತ್ತಲ್ವಾ. ಸೊ ಅದರಿಂದ RCBದು ಬೆಟರಲ್ಲಿ ಇರುತ್ತೆ. RCB CSK ಮೇಲೆ ಗೆದ್ದಾಗ ಅವ್ರು 18 ರನ್ ಮಾರ್ಜಿನಿಂದ ಗೆಲ್ಲಕ್ಕಾಗಿಲ್ಲ ಅಂದರೆ, ಅಥವಾ 18.1 ಓವರ್ RCB ಹೊಡಿಯೋದಕ್ಕಾಗಿಲ್ಲ ಅಂತಂದರೆ ಅವಾಗ RCBಗೆ ಅಡ್ವಾಂಟೇಜ್ ಆಗುತ್ತೆ SRH 2 ಮ್ಯಾಚ್ನ ಸೋಲೋದ್ರಿಂದ. ಸೊ ಟು ಬಿ ಇನ್ ದ ಸೇಫರ್ ಸೈಡ್ SRH ಇವತ್ತು ಸೋಲಿ ಅಂತ ಅನ್ಕೊಳ್ಳಿ. SRH ಗೆಲ್ಲೋದು ಬೇಡ, SRH ಸೋಲಿ. SRH ಇವತ್ತು ಗೆಲ್ತು ಅಂದರೆ ಅಫಿಷಿಯಲಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ 8 ಮ್ಯಾಚ್ನ ಗೆಲ್ಲೋದ್ರ ಜೊತೆಗೆ. ಇನ್ನು 1 ಸ್ಥಾನಕ್ಕೆ ಮಾತ್ರ ಕಿತ್ತಾಟ ಇರುತ್ತೆ, ಅದು RCB ಮತ್ತು CSK ಮಧ್ಯೆ ಇರುತ್ತೆ. ಇವಾಗಲೂ RCB ಮತ್ತು CSK ಮಧ್ಯೆ ಕಿತ್ತಾಟ ಇರೋದು. ಬಟ್ ಇದೊಂಥರ ಅಫಿಷಿಯಲಿ ಕನ್ಫರ್ಮ್ ಆಗೋಗ್ಬಿಡುತ್ತೆ, ಸೀಲ್ ಆಗೋಗ್ಬಿಡುತ್ತೆ ಇವ್ರು ಏನಾದ್ರು ಈ ಮ್ಯಾಚ್ನ ಗೆಲ್ತು ಅಂದರೆ. ಸೊ ಅದಕ್ಕೋಸ್ಕರ ಇವತ್ತು ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ SRH ಗೆಲ್ಲೋದು ಬೇಡ, GT ಗೆಲ್ಲಿ. GT ಬೇರೆ ಲಾಸ್ಟ್ ಮ್ಯಾಚ್ನ ಮಸ್ತಾಗಿ ಆಡ್ಕೊಂಡು ಬಂದಿದ್ದಾರೆ, ಸಖತ್ ಪ್ರದರ್ಶನ ಕೊಟ್ಟಿದ್ರು. ಇಬ್ಬರು ಸೆಂಚುರಿ ಹೊಡೆದ್ಬಿಟ್ಟಿದ್ರು, ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್. ಈ ಮ್ಯಾಚ್ ಕೂಡ ಅದೇ ಥರ ಪರ್ಫಾರ್ಮ್ ಆಗ್ಬಿಟ್ಟು ಟೂರ್ನಮೆಂಟ್ನ ಸಖತ್ತಾಗಿ ಎಂಡ್ ಮಾಡಲಿ ಅಂತ ಕೇಳ್ಕೊಳ್ಳೋಣ GT ಅವರು. SRH ಅವರು ಸೋಲಿ, GT ಅವರು ಗೆಲ್ಲಿ. ಇಲ್ಲಿ DC ಅವರು ಕೂಡ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಇವರೇನಾದ್ರು ಅಜೀಬಾಗಿ ಸೋತರು ಅಂತಂದರೆ, 2 ಮ್ಯಾಚ್ನ SRH ಅವರು ಅಜೀಬಾಗಿ ಸೋತರು ಅಂತಂದರೆ ಇವ್ರ ರನ್ ರೇಟ್ಗಿನ್ನ ಕೆಳಗಡೆ ಹೋಯ್ತು, ಇವರ ರನ್ ರೇಟು ಅಂತ, ನೆಟ್ ರನ್ ರೇಟು ಹೋಯ್ತು ಅಂತಂದರೆ. ಆಮೇಲೆ RCBನಾರು ಸೋತೋಗ್ಬಿಡ್ತು, ಅಜೀಬಾಗಿ ಸೋತೋಗ್ಬಿಡ್ತು ಅಂದರೆ CSK ಮೇಲೆ. ಅವಾಗ ಇವ್ರಿಗೆ ಚಾನ್ಸ್ ಇದೆ, ಒಂದು ಔಟ್ಸೈಡ್ ಪಾಸಿಬಿಲಿಟಿ ಇದೆ ಅಂತ. CSK ಕ್ವಾಲಿಫೈ ಆಗುತ್ತೆ, ಆಮೇಲೆ DCನೂ ಕೂಡ ಕ್ವಾಲಿಫೈ ಆಗುವಂಥ ಸಾಧ್ಯತೆ ಇದೆ. ಬಟ್ RCB ಆರೆಂಜಿಗೆ ಅಜೀಬಾಗಿ ಸೋಲುವಂಥದ್ದು, ಜೊತೆಗೆ SRH 2 ಮ್ಯಾಚ್ನ ಅಜೀಬಾಗಿ ಸೋಲುವಂಥದ್ದು, ಇದೆಲ್ಲ ಸಿಕ್ಕಾಪಟ್ಟೆ ಒಂಥರ ಏನು ಹೇಳ್ತೀರಾ, ಮಿರಾಕಲ್ ಆಗಬೇಕು DC ಕ್ವಾಲಿಫೈ ಆಗಬೇಕು ಅಂದರೆ. ಒಟ್ಟಲ್ಲಿ ಸಿನಾರಿಯೋ ಅಂತೂ ಇದೆ. ಅವರು 7 ಮ್ಯಾಚ್ನ ಗೆದ್ದಿರೋದ್ರಿಂದ ಕಾದು ನೋಡಬೇಕು. LHC ಅವ್ರಿಗಂತೂ ಇವ್ರಿಗಿಂತ ಕಡಿಮೆ ಇರೋದ್ರಿಂದ ನೆಟ್ ರನ್ ರೇಟು. DC ಒಂದು ಪಕ್ಷ ಏನಾದ್ರು ಮಿರಾಕಲ್ ಆಗ್ಬೋದು ಅಂತ ಯೋಚನೆ ಮಾಡ್ಬೋದು, ಬಟ್ LHC ಮಿರಾಕಲ್ ಕೂಡ ಆಗೋದಿಲ್ಲ ಅಂತ ಯೋಚನೆ ಮಾಡಬೇಕು. ಯಾಕಂದರೆ ಅವ್ರು ಇನ್ನೂ ಒಂದು ಮ್ಯಾಚ್ ಗೆಲ್ಲಬೇಕಾಗಿದೆ. ಆ ಮ್ಯಾಚ್ ಗೆಲ್ಲತ್ತೆ ಫಸ್ಟ್ ಆಫ್ ಆಲ್ ಡೌಟ್ ಅವರು. ಸೊ ಇಲ್ಲಿ ಸಿನಾರಿಯೋ ಇರೋದು ಬರೀ RCB SRH ಮತ್ತು CSKಗೆ ಮಾತ್ರ ನನ್ನ ಪ್ರಕಾರ. ನೋಡೋಣ ಏನು ಆಗುತ್ತೆ ಸೀನ್ ಅಂತ. ಇವತ್ತು SRH ಸೋಲಿ ಅಂತ ಬೇಡ್ಕೊಳ್ಳಿ RCB ಫ್ಯಾನ್ಸ್. ಸಿಗೋಣ, ಬಾ.